ಕಂಪೂರಿಕೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಇಂದು ದೇವಿರಮ್ಮನ ಹಬ್ಬ, ಕೂಸಾಳರ ಕೋಲು ಹೊಯ್ಯುವುದು, ಚಕ್ರಾಕಾರದ ಜಗ್ಗಲಿಗೆ ಮತ್ತು ಕಲಾವಿದರ ಸಂದರ್ಶನ, ಸಾವಿರ ಹಣ್ಣಿನ ವಸಂತ ಹಬ್ಬ ಹಾಗೂ ಕೊಡಗಿನ ಪರಿಯಕಳಿ. ನಮ್ಮ ನಾಡಿನಲ್ಲಿ ನಡೆಯುವ ಹಬ್ಬ ಜಾತ್ರೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತದೆ. ಒಂದೇ ಪ್ರದೇಶದಲ್ಲಿ ನಡೆಯುವ ಹಬ್ಬ ಜಾತ್ರೆಗಳಲ್ಲೂ ಏನಾದರೂ ಒಂದು ವಿಶೇಷ ಇದ್ದೇ ಇರುತ್ತದೆ. ಬಯಲುನಾಡಿನ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ದೇವಿರಮ್ಮನ ಹಬ್ಬ ಹೆಬ್ಬಾರೆ ಹಬ್ಬವೆಂದೇ ಹೆಸರು ಪಡೆದಿದೆ. ಅಂದಮೇಲೆ ಈ ಹಬ್ಬದ ಬಗ್ಗೆ ನಿಮಗೂ ಆಸಕ್ತಿ ಬಂದಿರಬೇಕಲ್ವಾ? ಬನ್ನಿ, ಈ ಹಬ್ಬದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ. ದೇವರ ಮನೆಗೆ ಹೋಗುತ್ತಾಳೆ, ಗರತಿ ದೇವಮ್ಮನ ಗುಡಾರು ಹೋಗಿ ಕರತನೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ಸಮೀಪದ ಚಿಕ್ಕಾಡೆ ಪೌರಾಣಿಕ ಐತಿಹ್ಯಗಳೆಂಬ ಬಣ್ಣವುಟ್ಟು ಹಸಿರು ಬೆಳೆಯ ಅಲಂಕಾರದಿಂದ ಬೀಗುವ ಮುತ್ತೈದೆಯಂತಹ ಊರು. ಊರಿಗೆ ಹತ್ತಿರದಲ್ಲಿ ಪಾಂಡವರ ಕತೆಗೆ ತೆಕ್ಕೆ ಹಾಕಿಕೊಂಡ ಕುಂತಿ ಬೆಟ್ಟವಿದೆ. ಪಾಂಡವರು ಅರಗಿನ ಮನೆಯಿಂದ ಪಾರಾಗಿ ಬಂದು ಚಿಕ್ಕಾಡೆಯ ನೆಲದಲ್ಲಿ ಕೆಲಕಾಲ ಬದುಕಿದ್ದರೆಂದು ದಂತಕಥೆಯೆಂದು ಹೇಳುತ್ತದೆ. ಚಿಬ್ಬಲವ್ವ ತೆಬ್ಬೆ ಪೂಜಿಸುಗಳುವ ಬೆಟ್ಟದಲ್ಲಿ ಇರವೋಳೆ, ಚಿಕ್ಕಾಡೆ ಪೌರಾಣಿಕವಾಗಿ ನಮ್ಮನ್ನು ಪ್ರಾಚೀನ ಕಾಲಕ್ಕೆ ಕೊಂಡು ಹೋದಂತೆ ಭಾವುಕ ಲೋಕಕ್ಕೂ ಸೆಳೆಯಬಲ್ಲದು. ಇಲ್ಲಿನ ಗ್ರಾಮ ದೇವತೆ ದೇವಿರಮ್ಮ ಮಾಸ್ತಮ್ಮಗಳ ವಾರ್ಷಿಕ ಜಾತ್ರೆ ಊರಿನ ಸಂಸ್ಕೃತಿಯನ್ನು ಪರಿಚಯಿಸಿಕೊಡುವ ವಿಶೇಷ ಆಚರಣೆಯಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಹೆಬ್ಬಾರೆಗಳು. ನಡಬೆಟ್ಟದಲ್ಲಿ ಇರವೋಳೆ ದೇವಮ್ಮ. ಗ್ರಾಮ ದೇವತೆ ದೇವಿರಮ್ಮನ ಜಾತ್ರೆ ನಡೆಯುವುದು ವರ್ಷಕ್ಕೊಂದು ಬಾರಿ ಮಾತ್ರ. ಉಳಿದಂತೆ ದೇವಾಲಯದ ಬಾಗಿಲು ಮುಚ್ಚಿರುತ್ತದೆ. ಜಾತ್ರೆಯ ದಿನವನ್ನು ಗೊತ್ತು ಮಾಡಿದ ಗ್ರಾಮದ ಹಿರಿಯರು ಮುನ್ನಾ ದಿನ ಬಾಗಿಲು ತೆರೆದು ಕಂಬ ನೆಟ್ಟು ರಂಗದ ಕುಣಿತ ಪ್ರಾರಂಭಿಸುತ್ತಾರೆ. ಜಾತ್ರೆಯ ಆಚರಣೆಗೆ ಜನ ಸೇರಲು ರಂಗದ ಕುಣಿತದ ಆಕರ್ಷಣೆ ಕಾರಣವಾಗುತ್ತದೆ. ಜಾತ್ರೆಯ ದಿನ ಹರಕೆ ಸಲ್ಲಿಸುವ ಭಕ್ತರದ್ದೇ ಒಂದು ವಿಶೇಷ. ದೇವರು ಕೊಟ್ಟ ಬಾಯಲ್ಲಿ ಇತರರನ್ನು ನಿಂದಿಸಿದ ಪಾಪ, ಅನ್ಯಾಯ ಮಾರ್ಗದಲ್ಲಿ ಸಂಪಾದಿಸಿ ತಿಂದ ಪಾಪ, ಸುಳ್ಳು ಹೇಳಿದ ಪಾಪ, ಹೀಗೆ ಎಲ್ಲ ಪಾಪಗಳಿಗೂ ಬಾಯಿಯೇ ಕಾರಣವೆಂದೇ ಈ ಭಕ್ತರ ನಂಬಿಕೆ. ಇದಕ್ಕೆ ಪರಿಹಾರ ದೇವಿಯ ಎದುರು ಬಾಯಿ ಬೀಗ ಚುಚ್ಚಿಸಿಕೊಂಡು ಆತ್ಮಶಿಕ್ಷೆ ಮಾಡಿಕೊಳ್ಳುವುದು. ಜಾತ್ರೆಯಿಂದ ಜಾತ್ರೆಗೆ ಬಾಯಿ ಬೀಗದ ನೆನಪಿನಿಂದ ಪಾಪ ಮಾಡದಂತೆ ಬದುಕಲು ಹಾಕಿಕೊಂಡ ಈ ಆಚರಣೆ ಅಮಾನುಷವೆಂದು ಕಂಡರೂ ಭಾವುಕ ಭಕ್ತರು ವಿಚಲಿತರಾಗುವುದಿಲ್ಲ. ಭಕ್ತಿಯಂತಹ ಅರವಳಿಕೆ ಇವರ ನರನಾಡಿಯಲ್ಲಿ ಹರಿದು ಬಾಯಿ ಬೀಗ ಚುಚ್ಚಿಸಿಕೊಳ್ಳಲು ಹಿಂಜರಿಯುವುದೇ ಇಲ್ಲ. ಚಿನ್ನದ ಗಿರಿಯ ಮಂಡ್ಯದ ಮೋಡಿಯ ತಾಯೇ ದೇವ ಮಾನ ಚಿನ್ನದ ಗಿರಿಯ
ಕಡಲೆ ಹೂವಿನ ತ್ಯಾರೆ ಬಣ್ಣ ಬಣ್ಣೆ ನೋಡನ ಬಣ್ಣೆ ಮಂಡ್ಯದ ಮೂಡಿಯ ತಾಯಿ ದೇವ ಮಾನ ಚಿನ್ನದ ಗಿರಿಯ ಹೂವಿನ ತೆರೆ ಬಣ್ಣ ದೇವಮ್ಮ ಒಡೆದೇಳೆ ನಮ್ಮ ಸಾಪನ ದೇವಿರಮ್ಮನ ಜಾತ್ರೆಗೂ ಹೆಬ್ಬಾರೆ ಚರ್ಮವಾದ್ಯಕ್ಕೂ ಯಾವುದೋ ಐತಿಹಾಸಿಕ ಸಂಬಂಧವಿರಬೇಕು. ಇದೊಂದು ಸಂಶೋಧನೆಗೆ ಆಕಾರವಾಗಿರುವ ಸಂಗತಿ. ಈ ಜಾತ್ರೆಯಲ್ಲಿ ಹೆಬ್ಬಾರೆ ಹೊರುವ ಕಲಾವಿದನಿಗೆ ಎಂದಿಲ್ಲದ ಗೌರವ. ಹೆಬ್ಬಾರೆಗಳನ್ನು ದೇವರ ಗುಡಿಯ ತನಕ ಮೆರವಣಿಗೆಯಲ್ಲಿ ತರುವುದೇ ಈ ಜಾತ್ರೆಯ ವಿಶೇಷ. ಕೇರಿಯ ಜನ ಹೆಬ್ಬಾರೆಗೆ ಹಾರ ಕೊಟ್ಟು ಕಾಯಿ ಒಡೆದು ಪೂಜಿಸುವುದೇ ಒಂದು ಸಂಭ್ರಮ. ಪೂಜೆಗೊಂಡ ಹೆಬ್ಬಾರೆ ಕುಳಿತವರ ತಲೆ ಸವರಿಕೊಂಡು ಹೋದರೆ ಭಕ್ತರ ಹರಕೆ ದೇವಿಗೆ ಸಲ್ಲಿತೆಂದೇ ಇವರ ನಂಬಿಕೆ. ಮೆರವಣಿಗೆಯಲ್ಲಿ ಹೆಬ್ಬಾರೆಗಳು ಬರುತ್ತಿದ್ದಂತೆ ಬಾಯಿ ಬೀಗ ಚುಚ್ಚಿಸಿಕೊಂಡು ಹರಕೆ ತೀರಿಸಲು ಬಂದ ದೇವಿಯ ಭಕ್ತರು ಸರತಿಯಂತೆ ಒಬ್ಬರ ಹಿಂದೊಬ್ಬರು ಕೂತು ತಲೆಬಾಗಿಸುತ್ತಾರೆ. ಈ ಸಾಲು ಮೈಲುಗಟ್ಟಲೆ ಇದ್ದರೂ ಆಶ್ಚರ್ಯವಿಲ್ಲ. ಮಂಡ್ಯದ ಮೂಡಿಯ ತಾಯಿ ದೇವ ಮಾನ ಚಿನ್ನದ ಗಿರಿಯ ಗುಡ್ಡೆಲೆ ದೊಡ್ಡೋಳು ಕೂತವಳೆ ಒಡ್ಡುವಲೋಗುದ ಗರತಿಯ ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಒಲಗುದ ಗರತಿ ದೇವಮ್ಮನ ಗುಡ್ಡಾರು ಹೋಗಿ ಕರತನೆ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಕಡೆಯ ಬಗುಲೆಯಲ್ಲಿ ಕಡು ಜಾಣೆ ಕೂತವಳೆ ಕರದ ಮತಿಗೆ ಬರವಲು ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಕರದ ಮಾತಿಗೆ ಬರವಲ್ಲು ದೇವಮ್ಮ ಕಳಸಕೊಂಡೋಗಿ ಕರತನೆ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಚಿಬ್ಬಲವ್ವ ತೆಬ್ಬೆ ಪೂಜಿಸುಗಳುವ ಬೆಟ್ಟದಲ್ಲಿ ಇರವೋಳೆ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಬೆಟ್ಟದಲ್ಲಿ ಇರವೋಳೆ ದೇವಮ್ಮ ಕರುಣೆ ಸೋಮನದ ಮತಿಗೋಳ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಎಡಗೈಯ ಹೂವ ಇಡದಿ ಪೂಜಿಸುಗಳುವ ಬೆಟ್ಟದಲ್ಲಿ ಇರವೋಳೆ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ನಡುಬೆಟ್ಟದಲ್ಲಿ ಇರವೋಳೆ ದೇವಮ್ಮ ನಡಮೆ ಬಂದಾವೆ ಮತಿಗೋಳ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಕನ್ನಂಬಾಡಿ ಕಾಳು ಸಾಮೆಗೊಟ್ಟೆವನು ನಾಮ ಇದ್ಯಾನ ಗುರುದ ಗೊನೆ ಬಾಳೆ ಹೋಗುತ್ತಾಳೆ ಬಾಗುತ್ತಾಳೆ ತೋಗುತ್ತ ದೇವರ ಮನೆಗೆ ಹೋಗುತ್ತಾಳೆ ಇದ್ಯಾನ ಗುರುದ ತಂದನಾನ ತಾನ ತಂದನಾನನ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಪರಿಸರದಲ್ಲಿ ಕೂಸಾಳು ಎನ್ನುವ ಜನಾಂಗವಿದೆ. ಈ ಜನಾಂಗದ ಮಂದಿ ತಮ್ಮದೇ ಆದ ರೀತಿಯಲ್ಲಿ ದೈವ ದೇವರುಗಳನ್ನು ನಂಬಿ ಆಚರಣೆಗಳನ್ನು ಆಚರಿಸುತ್ತಾ ಬಂದವರು. ಸಾಂಸ್ಕೃತಿಕ ಕಲಾವಂತಿಕೆ ಮತ್ತು ಕಸುಬುಗಾರಿಕೆ ದೃಷ್ಟಿಯಿಂದ ವಿಶಿಷ್ಟ ಬದುಕನ್ನು ಆಚರಿಸುತ್ತಿದ್ದವರು. ರೈತರು ಕಾರ್ತಿ ಮತ್ತು ಎಣಿಲು ಬೆಳೆಯ ಕೊಯ್ಲಿನ ಸಂಭ್ರಮದಲ್ಲಿರುವಾಗ ಈ ಜನಾಂಗದ ಮಂದಿ ಅವರ ಮನೆಗಳಿಗೆ ಹೋಗಿ ತಮ್ಮದೇ ಆದ ವಿಶಿಷ್ಟ ರೀತಿಯ ಕೋಲಾಟದ ಹಾಡುಗಳನ್ನು ಹಾಡುತ್ತಾರೆ.
ಈ ಹಾಡುಗಳು ಸಾಮಾನ್ಯವಾಗಿ ಮನೆಯ ಹಿರಿಯರನ್ನು ಹರಸುವುದರೊಂದಿಗೆ ಆರಂಭವಾಗುತ್ತವೆ. ಮುಂದೆ ಯಾವುದಾದರೊಂದು ಕಥನ ಕವನವನ್ನು ಹಾಡುತ್ತಾರೆ. ಕೊನೆಯಲ್ಲಿ ಮನೆಯ ಒಡೆಯರಿಂದ ಪಡಿಯನ್ನು ಪಡೆದು ಅವರನ್ನು ಹರಸುವುದು ಪದ್ಧತಿ. ಈಗ ಈ ಸಂಪ್ರದಾಯ ಕೇವಲ ಕುಂದಾಪುರದ ಪರಿಸರದಲ್ಲಿ ಮಾತ್ರ ಕಾಣಸಿಗುತ್ತದೆ. ಕರಾವಳಿ ಪ್ರದೇಶದ ದಣಿಗಳ ಗದ್ದೆ ತೋಟಗಳಲ್ಲಿ ವರ್ಷವಿಡೀ ಹಾಳೆ ಟೋಪಿ ಧರಿಸಿ ದುಡಿಯುವ ಕೂಸಾಳರಿಗೆ ಶ್ರಮವೊಂದನ್ನು ಬಿಟ್ಟು ಬೇರೆ ಬದುಕಿನ ಪರಿಚಯವಿರುವುದಿಲ್ಲ. ವರ್ಷವಿಡೀ ದುಡಿದ ಕೂಸಾಳರು ಸುಗ್ಗಿಯ ಕಾಲದಲ್ಲಿ ಧಾನ್ಯವನ್ನು ದನಿಯರ ಮನೆ ತುಂಬಿ ಕೆಲಸ ಕೊಟ್ಟು ಆಹಾರ ಪಡಿ ನೀಡಿದ ಒಡೆಯರನ್ನು ಹಾಡಿ ಹೊಗಳುವ ಸಂದರ್ಭವನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡಿದ್ದಾರೆ. ಕೂಸಾಳರ ಹೆಣ್ಣು ಮಕ್ಕಳು ದುಡಿಮೆಯನ್ನು ಆರಾಧನೆ ಎಂದು ತಿಳಿದವರು. ತಮಗೆ ಪವಿತ್ರವೆನಿಸಿದ ಮರದ ಕಡ್ಡಿಗಳನ್ನು ಕಡಿದು ತಂದು ಮನೆಯಲ್ಲಿರಿಸಿ ಕೋಲು ಪೂಜೆ ಸಲ್ಲಿಸಿ ಕೋಲು ಹಿಡಿದು ಹೆಡಿಗೆ ಹೊತ್ತು ಊರಾಡಿ ಬರಲು ಹೊರಡುತ್ತಾರೆ. ಇನ್ನೇನೆ ಕೊಡಲಿ ನಗಿ ಅಡಿ ದರಗಳ ಹೊಟ್ಟಿಯಲ್ಲೇ ಕರುವ ಕೈರುತಿ ಕೋಲ ಹೊಟ್ಟಿಯಲ್ಲೇ ಕರುವ ಕೈರುತಿ ಕೊಟ್ಟರು ಮುಡ್ದಿ ಕೇಳಿದರೆ ಮಾರು ಕೋಲ ಮುಡ್ದಿ ಕೇಳಿದರೆ ಮುನುಗರ ಮುನಿಯಲಿ ಏಳು ಸಂಬಳುಗಿ ಬೆಳೆಯಲಿ ಕೋಲ ಸಂಬಳುಗಿ ಬೆಳೆಯಲಿ ಬೆಟ್ಟಿಯ ಹೊಳವನ್ನ ಎಲಿಲೆ ಪರಿಹಾರ ಕೋಲ ಹುಯ್ಯಲಿಲೆ ಪರಿಯರು ಅಲ್ಲದಿದ್ರು ಜೋಡ ಬೆತ್ತಳಲೆ ಪರಿಹಾರ ಕೋಲ ಮುತ್ತು ಮುತ್ತಂಬಿರಿ ಮುತ್ತಲ್ಲ ಬೆಳುವಾದ ಮುತ್ತು ಮಲೈರ ಬೈಲಲ್ಲ ಕೋಲ ಮುತ್ತ ಮಲೈರ ಬೈಲಲ್ಲಿ ಬೆಳೆದರು ಮುತ್ತಿನ ಕಣುದೆ ಮನೆ ಮುಂದೆ ಕೋಲ ಮುತ್ತಿನ ಕಣುದೆ ಮನೆಯ ಬಗಿಲು ಮುಂದೆ ಮುತ್ತ ತುಂಬಿದರೆ ಅಡುಗಿಗೂ ಕೋಲ ಮುತ್ತ ತುಂಬಿದರೆ ಅಡುಗಿಗೂ ದೊರಗಳ ಅಡ್ಗ ದುಡಿದರೆ ಅಡುಗಿಗೂ ಕೋಲ ಕೊಡುಗೆದ್ದೆ ಹರುವಾಗು ಬಿಡುವೆಲ್ಲ ನಡುಗಿದ ಅಡುಗಿ ನಡಿಯರಿಗೆ ಮುಗುಳನಾಗಿ ಕೋಲ ಅಡುಗಿ ನಡಿಯರಿಗೆ ಏನಂದೆ ಮುಗುಳನಾಗಿ ಅಡುಗಾಗಿ ಕಡುಲ ಕರಚಾಚಿ ಕೋಲ ಹೊಗಳಿಕೆಯ ಹಾಡು ಕೇಳಿದ ರೈತರು ಕೂಸಾಳರ ಕಲಾವಿದೆಯರಿಗೆ ಪಡಿ ನೀಡಿ ನೆತ್ತಿಗೆ ಎಣ್ಣೆ ಎರೆದು ಗೌರವಿಸುತ್ತಾರೆ. ಕೂಸಾಳರ ಈ ಆಚರಣೆ ನೋಟಕ್ಕೆ ಭಿಕ್ಷೆ ಎನಿಸಿದರೂ ಅದರ ಭಾವ ಹಾಗಿರುವುದಿಲ್ಲ. ಕೂಸಾಳರ ಈ ಆಚರಣೆಯಲ್ಲಿ ಜನಪದ ಗೀತೆಗಳ ನಿಧಿಯೇ ಅಡಗಿದೆ. ಕೋಲಾಟಕ್ಕೆ ಇಲ್ಲಿ ಮಹತ್ವವಿಲ್ಲದಿದ್ದರೂ ಹಾಡಿನ ಅರ್ಥಕ್ಕೆ ಅರ್ಥವಿರುತ್ತದೆ. ಕಬ್ಬಿನಲೆ ಬಳಿ ಬಂದ ದರಗಳ ಮುಡಿಯಾಳುಗಿನಲೆ ಬಿಗಿ ಬಂದ ಕೋಲ ಮುಡಿಯಾಳುಗಿನಲೆ ಬಿಗಿ ಬಂದ ದರಗಳ ಮೊಲಿಗಿ ಹೂಗಿನಲೆ ಮೊಡ್ಲು ಬಂದ ಕೋಲ ಮೊಲಿಗಿ ಹೂಗಿನಲೆ ಮೊಡ್ಲು ಬಂದ ದರಗಳ ಸಿಂಗಾರುಗಿನಲೆ ಬದುಕಿಯು ಕೋಲ ಮುತ್ತ ತುಂಬಿದರೆ ಅಡುಗಿಗೂ ದೊರಗಳ ಅಡ್ಗ ದುಡಿದರೆ ಅಡುಗಿಗೂ ಕೋಲ ಕೊಡುಗೆದ್ದೆ ಹರುವಾಗು ಗಿಡುವೆಲ್ಲ ನಡುಗಿದ ಅಡುಗಿ ನಡಿಯ
ಕೋಲ ಅಡ್ಗಿ ನಡ್ಯಾರಿಕೆ ನಂದೆ ಮುಗುಳನಾಗಿ ಅಡುಗಾಗಿ ಕಡುಲ ಕರಚಾಚಿ ಕೋಲ ತಂದಾನಾನ ತಾನ ತಂದಾನಾನ ಕೊಡಗು ಎಂದೊಡನೆ ಕಣ್ಣಿಗೆ ಕಟ್ಟುವುದು ಅಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೂ ಕೊಡವರ ಸಂಸ್ಕೃತಿ. ಅನೇಕ ಆಚರಣೆಗಳು ಸಂಪ್ರದಾಯಗಳು ಅವರ ಜೀವನದಲ್ಲಿ ಬೆರೆತು ಹೋಗಿವೆ. ಯುದ್ಧದ ಪ್ರತೀಕವಾಗಿ ಪರಿಯಕಳಿ ಕಲೆಯನ್ನು, ಅದರಲ್ಲೂ ಹುತ್ತರಿ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸುತ್ತಾರೆ. ಪರಿಯಕಳಿ ಕಲೆಯನ್ನು ನೋಡಲು ನಾವೀಗ ಕೊಡಗಿನಲ್ಲಿದ್ದೇವೆ. ಸುಂದರ ಕರಾವಳಿ ಪರಿಸರದಲ್ಲಿ ವಾಸಿಸುವ ಮೊಗವೀರರು ಬದುಕಿನ ಅಂತರದ ನಡುವೆ ಮನಸ್ಸನ್ನು ಮುದಗೊಳಿಸಿಕೊಳ್ಳಲು ನಾನಾ ರೀತಿಯ ಕಲೆಯ ಮೂಲಗಳನ್ನು ಆಶ್ರಯಿಸಿದ್ದಾರೆ. ಇಂಥ ಪರಿಸರದ ಚೊಚ್ಚಿಲ ಮಕ್ಕಳಾದ ಈ ಮೊಗವೀರರು ನಡೆಸುವ ಸಾವಿರ ಹಣ್ಣಿನ ವಸಂತ ಹಬ್ಬವನ್ನು ನೋಡಲು ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ ತಾಲೂಕಿನ ಬೀಜಾಡಿ ಗೋಪಾಡಿ ಗ್ರಾಮದ ಕಡಲ ತೀರದಲ್ಲಿದ್ದೇವೆ. ಸಾಗರ ತೀರದ ಮೊಗವೀರರು ಸಾಹಸಕ್ಕೆ ಧೈರ್ಯಕ್ಕೆ ಹೆಸರಾದಂತೆ ಭಕ್ತಿಗೂ ತಮ್ಮ ಬದುಕನ್ನು ತೆರೆದಿಟ್ಟವರು. ಸಾಗರದ ಮಾರೀಬಲೆಗಳ ಜೊತೆಗೆ ಹೋರಾಡಿ ದಿನ ಮುಗಿಸುವ ಮೊಗವೀರರಿಗೆ ದೇವರ ಕರುಣೆಯಿಂದಲೇ ತಮ್ಮ ಬದುಕು ನಡೆಯುತ್ತದೆಂಬ ನಂಬುಗೆ ಇದೆ. ವರ್ಷಕ್ಕೊಮ್ಮೆ ನಡೆಸುವ ವಸಂತ ಹಬ್ಬದಲ್ಲಿ ದೇವಾಲಯದ ಪರಿಸರದ ತುಳಸಿ ಕಟ್ಟೆಯ ಎದುರು ಸಾವಿರ ಹಣ್ಣಿನ ಹೆಡೆ ಹೂಡಿ ಆರಾಧಿಸಿ ಕುಲದೈವವಾದ ಗೋವಿಂದನ ಹೆಸರಿನ ಮೇಲೆ ಹಾಡುತ್ತಾರೆ, ಕುಣಿಯುತ್ತಾರೆ. ಜನಪದ ಕಲೆಗಳು, ಹಾಡುಗಳು ಮುಕ್ಕಾಲು ಪಾಲು ಆರಾಧನೆಯಿಂದಲೇ ಉಳಿದು ಬಂದಿವೆ. ಮೊಗವೀರರ ಕುಣಿತದ ಈ ಸಂದರ್ಭದ ಹಾಡುಗಳಲ್ಲಿ ಗೋವಿಂದನ ಸ್ತುತಿಪರವಾದ ಗೀತೆಗಳೇ ಹೆಚ್ಚು ಪ್ರಚಲಿತವಾಗಿವೆ. ಬೀಸು ಗಾಳಿಗೆ ಸಿಕ್ಕ ಸಮುದ್ರ ಅಲೆಯೆಬ್ಬಿಸಿ ಬೊಬ್ಬಿರಿಯುವ ದೃಶ್ಯಗಳನ್ನು ಕಟ್ಟಿಕೊಡುವಂತೆ ಮೊಗವೀರರ ಕೋಲಾಟದ ಶೈಲಿ ಇರುತ್ತದೆ. ಸಾಗರದ ಅಪಾಯಗಳಿಂದ ರಕ್ಷಿಸಿ ಸಂಸಾರ ಸಾಗರವನ್ನು ದಾಟಿಸೆಂದು ಅವರು ಗೋವಿಂದನಿಗೆ ಮೊರೆ ಇಡುತ್ತಾರೆ. ಆದ್ದರಿಂದ ಅವರ ಕೋಲಾಟದ ಸೇವೆ ಸಾವಿರ ಹಣ್ಣಿನ ವಸಂತ ಹಬ್ಬದಲ್ಲಿ ಗೋವಿಂದನಿಗೆ ಅರ್ಪಿತವಾಗುತ್ತದೆ. ಕಲೆ ಉಳಿದುಕೊಳ್ಳುತ್ತದೆ. ಜನರಿಗೆ ಬೇಕಾದ ವರಗಳ ಸಾಕಾರ ಕರೆದು ಕೊಡುವ ನೂರನ್ನದ ಸಾಕಾರ ಕರೆದು ಕೊಡುವುದು ನಮ್ಮ ಕೆಟ್ಟ ಸಕಲೂರ ಸಕಲ ಸದ್ಭಕ್ತಾಗೆ ರನ್ನದ
ದಿಗಿಳಿದ ಮಧ್ಯಾಹ್ನೆನ್ನದ ವಾರಿದಿಗಿಳಿದ ಮಧ್ಯಾಹ್ನ ನಮ್ಮ ಕೃಷ್ಣ ಮೂರೊಂದು ವೇದವ ತಂದಾನು ನನ್ನದ ಉಳದು ಗಂಡರು ಚೆರಿ ಸರದಿಯ ಮತಿಸಲು ಕಿರಿಯ ಬೆನ್ನಲಿ ಹೊತ್ತ ಕೂನಾನೆ ನನ್ನದ ಕಿರಿಯ ಬೆನ್ನಲಿ ಹೊತ್ತ ಕೂನಾನು ನಮ್ಮ ಕೃಷ್ಣ ಸುರರೇ ಗಮ್ಮತ್ತವಾಯದ ನನ್ನದ ವಿಶ್ವಮಯ ನಿರ್ಧರಿಸಲು ಪ್ರಹ್ಲಾದ ಕರೆಯ ಕಮ್ಮದಿ ಬಂದ ನರಸಿಂಹ ನನ್ನದ ಕಲೆಯ ಕಂಬದಿ ಬಂದ ನರಸಿಂಹ ನಮ್ಮ ಕೃಷ್ಣ ಹಿರಣಾಕ್ಷ ನಾನು ಕೊಂದ ಸುರಧೀರ ನನ್ನದ ಗೆಲುವ ವಾಮನದಾಗಿ ಬಲಿಯೋಧನವ ಬೇಡಿ ಇಲೆಯ ಮೊರಟಿ ಮಾಡಿ ಅಕೊಂಡ ನನ್ನದ ಹಿಡಿದು ಛತ್ರಿ ಕುಲವಾಸ ಮಾಡಿದರು ಪುರಪಾಂಡು ಅದು ಕಂದ ಗರ್ವಾನೆ ನನ್ನದ ಕುಲಪಾಸುವನ್ನು ಕಂದ ಗರ್ವಾನು ನಮ್ಮ ಕೃಷ್ಣ ಮೆರವಾಜ ಮಾದಗಿವರ ಪುತ್ರ ನನ್ನದ ತಂದಾನಾನ ತಾನ ತಂದಾನಾನ ನಮ್ಮ ನಾಡಿನ ಜನಪದ ಚರ್ಮವಾದ್ಯಗಳಲ್ಲಿ ಜಗ್ಗಲಿಗೆಗಿಂತ ದೊಡ್ಡದಾದ ಚರ್ಮವಾದ್ಯವನ್ನು ಇದುವರೆಗೂ ನಾವು ಕಂಡಿಲ್ಲ. ಕಲಾವಿದರು ಈ ಜಗ್ಗಲಿಗೆಗಳನ್ನು ನೆಲದಲ್ಲಿ ಉರುಳಿಸಿಕೊಂಡು ಬಡಿಯುವ ರೂಢಿ ಇದೆ. ಬಂಡಿಯ ಗಾಲಿ ಆಕಾರದಲ್ಲಿರುವ ಈ ಜಗ್ಗಲಿಗೆಗಳನ್ನು ಕಲಾವಿದರು ಬಡಿಯಲು ಅವರ ತೋಳಲ್ಲಿ ಸಾಕಷ್ಟು ಕಸುವಿರಬೇಕು. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ, ಕಾಮನ ಹಬ್ಬಗಳಲ್ಲಿ ಈ ಜಗ್ಗಲಿಗೆ ಪ್ರದರ್ಶನ ಸಾಮಾನ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ನಡೆಯುತ್ತದೆ. ಜಗ್ಗಲಿಗೆ ಬಡಿಯುವುದರಲ್ಲಿ ಪ್ರಸಿದ್ಧರಾದ ಕಲಾವಿದರು ಶ್ರೀ ಹನುಮಂತಪ್ಪ ಗೌಡ ಅವರು. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪಡೆದ ಶ್ರೀಯುತರನ್ನು ಸಂದರ್ಶಿಸಿ ಅವರು ನಡೆಸಿಕೊಡುವ ಒಂದು ಪ್ರದರ್ಶನವನ್ನು ನೋಡಲು ನಾವೀಗ ಬ್ಯಾಯಟ್ಟೆಯಲ್ಲಿದ್ದೇವೆ. ಅದನ್ನು ಜಗ್ಗಲಿಗೆನ ಯಾವ ಕಾಲದಿಂದ ಬಂತು ಅಂದ್ರೆ ಹಿರಿಯರೇನೋ ನಮಗೆ ಹೇಳ್ಕೊತ ಬರ್ತಿದ್ರಿ. ಅದನ್ನು ರಾಜರು ಮಹಾರಾಜರು ಗೆದ್ದು ಬಂದಾಗ ಈ ಜಗ್ಗಲಿಗೆನ ಬಾರಿಸಿದ್ರೆ ಅವ್ರಿಗೆ ಅತಿ ಹುರುಪು ಹುಮ್ಮಸ್ದಿಂದ ನಾವು ಗೆದ್ದು ಬಂದೇವನ್ನೋ ಒಂದು ಅಭಿಮಾನಕ್ಕಾಗಿ ಇವರು ಮುಂದೆ ಅವ್ರನ್ನ ಮೆರವಣಿಗೆ ಮಾಡ್ಕೊತ ಉತ್ಸವದಿಂದ ಅವ್ರನ್ನ ಕರೆ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರ್ತಿದ್ರಲ್ರಿ. ಅದಕ್ಕೆ ಇದನ್ನು ಆಗ ಹೆಚ್ಚಾಗಿ ಜಗ್ಗಲಿಗೆನಿಂದ ಇದು ಹುರುಪು ಹುಮ್ಮಸ್ದಿಂದ ಬಾರಿಸ್ಕೊಂತ ಬರ್ತಿದ್ರು. ನಾನು ಈ ಕಲೆಯನ್ನು ಬೆಳೆಸಬೇಕು, ಇನ್ನೂ ಇದನ್ನು ಈ ಕಲೆಯಿಂದ ಭಾಳಷ್ಟು ಮಂದಿ ಈ ಪ್ರವೀರಣ ಮಾಡಬೇಕು, ಕಲಿಸ್ಬೇಕು, ಈ ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕನ್ನೋ ಭಾಳ ನನ್ನಲ್ಲಿ ಕುತೂಹಲದಿಂದ ನಾನು ಇದನ್ನು ನಡೆಸ್ಕೊಂತ ಹೊಂಟೇನಿ ರೀ. ಇಲ್ಲಿ ಎಲ್ಲ ಕಲಾವಿದರು ಒಬ್ಬ 100 ವರ್ಷದವರಿಂದನೂ ಅಥವಾ ಈಗ 7-8 ವರ್ಷದವರು ಸತ್ಯಕ್ಕೆ ಈ ಪರಿಪಾಠದೊಳಗನ ಅದ ರೀ. ಯಾರೋ ನಮ್ಮೂರೊಳಗೆ ಬಂದ ಕಾಸು ಜಗ್ಗಲಿಗೆ ಬಾರ್ಸಕ್ಕತ್ತಿದ್ರೆ ಯಾರೊಬ್ಬ ಕಡೆಯಲ್ಲಿಂತ ಅವನು ಸತ್ಯಕ್ಕೆ ಈ ಜಗ್ಗಲಿಗೆ ಬಾರ್ಸಕ್ಕೆ ಸಾಧ್ಯ ರೀ. ಯಾಕಂದ್ರೆ 4-5 ಮಜಲ್ ರೀ ನಮ್ಮೂರೊಳಗೆ. 5 ಮಜಲ್ನಾಗೂ ಅಷ್ಟೇ ಎಲ್ಲರೂ ತಯಾರಿ ಅದ ರೀ, ಅಷ್ಟು ಚೆಂದ ಬಾರಿಸ್ತಾರೆ. ಅದನ್ನು ನೋಡ್ಕೆ ಎಲ್ಲ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಕೂಡ ಅದು ಎಲ್ಲರಿಗೂ ಪರಿಣಾಮ ಆಗಿ ಅದು ಒಂದು ಅಭ್ಯಾಸ ಆದಂಗೆ ಆಗಿಬಿಟ್ಟೈತೆ ರೀ. ಬ್ಯಾಟಿಗೆ ಜಗ್ಗಲಿಗೆ ಮೇಳ ಅಂತಂದ್ರೆ ಒಂದು 3 ವರ್ಷದ ಹುಡುಗನು ಸತ್ಯಕ್ಕೆ ಅದನ್ನು ನಾದಿ ಕೇಳ್ತಾನ ಅಂತ ನಾನು ವಿಶ್ವಾಸದಿಂದ ಹೇಳ್ಬೋದು ರೀ.
ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.